ಪತಿ ಪತ್ನಿ ಕಲಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ಡಿಸಿಪಿ ಒಬ್ಬರು ಎಂಟ್ರಿ ಹಾಕಿದ್ದಾರಂತೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಏನಾಯಿತು ಅನ್ನೋದರ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ। ಸೈಯದ್ ಅಲೀಂ ನಗೀನಾ ದಾಂಪತ್ಯದಲ್ಲಿ ಕಲಹ ಉಂಟಾಗಿತ್ತಂತೆ। ಪತಿ ಪತ್ನಿ ದಾಂಪತ್ಯ ಕಲಹಕ್ಕೆ ನಕಲಿ ಡಿಸಿಪಿ ಎಂಟ್ರಿ ಕೊಟ್ಟಿದ್ದಾರೆ। ಸೈಯದ್ ಅಲೀಂ ನಗೀನಾ ದಾಂಪತ್ಯದಲ್ಲಿ ಕಲಹ ಇತ್ತು। ನಾನು ಡಿಸಿಪಿ ಅಂತ ಹೇಳಿಕೊಂಡು ಪರಿಚಯ ಆಗಿದ್ದಂತೆ ಆಜಾಮ್ ದಂಪತಿ ನಡುವಿನ ಕಲಹ ಸರಿಪಡಿಸ್ತೀನಿ ಅಂತ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದ। ಅಲೀಂನಿಂದ ಪದೇ ಪದೇ ಹಣ ಪೀಕಿದ್ದಂತೆ ನಕಲಿ ಡಿಸಿಪಿ। ಕೊನೆಗೆ ಹಣ ಕೊಡದೇ ಇದ್ದಾಗ ಕರೆದೊಯ್ದು ಹಲ್ಲೆ ಕೂಡ ಮಾಡಿದ್ದಾನಂತೆ ನಕಲಿ ಡಿಸಿಪಿ ಅಂತ ಹೇಳಿ ಅಲೀಂಗೆ ಆವಾಜ್ ಬೇರೆ ಹಾಕಿದ್ದಾನೆ, ಹಲ್ಲೆ ಬೇರೆ ಮಾಡಿದ್ದಾನೆ। ಬೆಂಗಳೂರಿನ ಕೆಜಿ ಹಳ್ಳಿಯ ವಿನೋಬಾ ನಗರದಲ್ಲಿ ಈ ಘಟನೆಯಾಗಿರೋದು। ಪೊಲೀಸ್ ಕಮಿಷನರ್ಗೆ ಸೈಯದ್ ಅಲೀಂ ದೂರು ಕೂಡ ಕೊಟ್ಟಿದ್ದಾರೆ ಸದ್ಯ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ। ನಾನು ಡಿಸಿಪಿ ಇದನ್ನೆಲ್ಲ ಬಗೆಹರಿಸ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ದಂತೆ ಸೈಯದ್ ಹತ್ರ ಪದೇ ಪದೇ ದುಡ್ಡು ಇಸ್ಕೊಂಡಿದ್ದಾರೆ। ಬಟ್ ಒನ್ ಟೈಮ್ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅದೇ ಸೈಯದ್ ಮೇಲೆ ಈ ನಕಲಿ ಡಿಸಿಪಿ ಹೋಗಿ ಹಲ್ಲೆ ಮಾಡಿದ್ದಾರೆ। ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸೈಯದ್ ಬಂದು ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡ್ತಾ ಇದ್ದಂತೆ ಈತ ನಿಜವಾದ ಡಿಸಿಪಿ ಅಲ್ಲ, ಬದಲಾಗಿ ನಕಲಿ ಡಿಸಿಪಿ ಅನ್ನೋದು ಕೂಡ ಈ ವಿಚಾರ ಬೆಳಕಿಗೆ ಬಂದಿದೆ। ಬಂದು ಸುಮ್ಮನೆ ಇದು ಮಾಡಿಕೊಂಡು ನನ್ನ ಹತ್ರ ಬಂದು ಎಲ್ಲ ದುಡ್ಡು ಕೇಳಿ ಇದು ಮಾಡಿ ಬಂದು ಅಲ್ಲಿ ಮಸೀದಿ ಹತ್ರ ಬರೋದು, ಫೋನ್ ಇಸ್ಕೊಳೋದು, ದುಡ್ಡು ಇಸ್ಕೊಳೋದು। ಮತ್ತು ನಮ್ಮ ಹೆಂಡತಿಗೆ ನಾನು ಕಾಲ್ ಮಾಡಿದ್ರೆ ಅವ್ರು ಚೆಕ್ ಅಂತ ಇದು ಮಾಡಿಬಿಟ್ಟು ಅವರು ಅಲ್ಲಿ ಫೋನ್ ಮಾಡಿದ್ರು। ನಮ್ಮ ಹೆಂಡತಿಗೆ ಫುಲ್ ಭಯ ಇಕ್ಕಿದ್ದಾನೆ। ಅಲ್ಲಿ ಫೋನ್ ಮಾಡೋದು, ಅವ್ರು ನನಗೆ ಫೋನ್ ಮಾಡೋದು, ನೀನು ಯಾಕಪ್ಪ ಫೋನ್ ಮಾಡ್ತೀಯ ಅಲ್ಲಿ ನಿನ್ನ ಹೆಂಡತಿಗೆ ಇನ್ನೂ ಏನೂ ಆಗಿಲ್ಲ ಅಂತ। ಅಲ್ಲಿ ಅವತ್ತು ಇದು ಮಾಡ್ಕೊಂಡು ಮನೆಯಲ್ಲಿ ಬಂದು ಗಲಾಟೆ ಮಾಡಿರೋದು, ಅವರು ಒಪ್ಕೊಂಡಿದ್ರೂ ಅವ್ರು ಬಂದು ಎದ್ದು ಏಯ್ ನಡಿ ನೀನು ಅಂದರೆ ಅವರು ಎದ್ದು ಹೋಗ್ತಾವ್ರೆ। ಸರ್, ಈಗ ಹೆಂಗ್ ಪರಿಚಯ ಆದ್ರು ಅವ್ರು ನಿಮಗೆ? ನಮಗೆ ಪರಿಚಯ ಇಲ್ಲ ಮೇಡಮ್, ಅವರು ಅವ್ರ ಕಡೆಯಿಂದ ಬಂದಿರೋದು। ಅವರು ನಾವೇನೋ ಕರ್ಕೊಂಡು ಅವ್ರು ನಮ್ಮ ಹೆಂಗಸ್ರ ಕಡೆಯಿಂದ ಬಂದಿರೋದು। ಓಕೆ, ನಿಮ್ಮ ವೈಫು ಪರಿಚಯ ಇದೆಯಾ ಅವರು? ಇಲ್ಲ, ಅವ್ರ ಫ್ಯಾಮಿಲಿ ಅವ್ರು ಕರ್ಕೊಂಡು ಬಂದಿರೋದು। ಬಂದು ಸುಮ್ಮನೆ ಇದು ಮಾಡಿಕೊಂಡು ನನ್ನ ಹತ್ರ ಬಂದು ಇವ್ರಿಗೆ ನಾನು ನಿಮಗೆ ಸೆಟಲ್ಮೆಂಟ್ ಮಾಡಿಸ್ಕೊಡ್ತೀನಿ ಅಂತೇಳಿ ಆವಾಗ ಇವ್ರಿಗೆ ಎಕ್ಸ್ಟ್ರಾಷನ್ ಥರ ಇಲ್ಲಿ ತನಕ 2.5 ಲಕ್ಷ ರೂಪಾಯಿ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಇವರಿಂದ। ತೊಗೊಂಡ್ಬಿಟ್ಟು ಆವಾಗ ಇವ್ರಿಗೆ ಧಮಕಿ ಕೊಡೋದು, ನಾನು ವರದಿ ಹಾಕ್ಕೊಂಡು ಬರಲ್ಲ, ಮನೆ ಹತ್ರ ಬಂದು ಎತ್ತಾಕೊಂಡು ಹೋಗ್ಲಾ, ದುಡ್ಡು ಕೊಟ್ಬಿಡಿ ಇಲ್ಲಾಂದರೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಂತ ಧಮಕಿ ಕೊಡೋದು। ಅದೇ ರೀತಿ ಭಾಳಷ್ಟು ಇದು ಮಾಡಿ ಹರಾಸ್ಮೆಂಟ್ ಮಾಡಿದ್ದಾರೆ। ಬಂದು ಇವ್ರಿಗೆ ನಾನು ನಿಮಗೆ ಸೆಟಲ್ಮೆಂಟ್ ಮಾಡಿಸ್ಕೊಡ್ತೀನಿ ಅಂತೇಳಿ ಆವಾಗ ಇವ್ರಿಗೆ ಎಕ್ಸ್ಟ್ರಾಷನ್ ಥರ ಇಲ್ಲಿ ತನಕ 2.5 ಲಕ್ಷ ರೂಪಾಯಿ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಇವರಿಂದ। ತೊಗೊಂಡ್ಬಿಟ್ಟು ಆವಾಗ ಇವ್ರಿಗೆ ಧಮಕಿ ಕೊಡೋದು, ನಾನು ವರದಿ ಹಾಕ್ಕೊಂಡು ಬರಲ್ಲ, ಮನೆ ಹತ್ರ ಬಂದು ಎತ್ತಾಕೊಂಡು ಹೋಗ್ಲಾ, ದುಡ್ಡು ಕೊಟ್ಬಿಡಿ ಇಲ್ಲಾಂದರೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಂತ ಧಮಕಿ ಕೊಡೋದು। ಅದೇ ರೀತಿ ಭಾಳಷ್ಟು ಇದು ಮಾಡಿ ಹರಾಸ್ಮೆಂಟ್ ಮಾಡಿದ್ದಾರೆ।